ನಮಸ್ಕಾರ ಸ್ನೇಹಿತರೆ. ಸೊ ಈವ್ನಿಂಗು ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಬಂದು ಸುಮಾರು ಒಂದು 5 ಗಂಟೆ ಆಗಿರ್ಬೋದಾ? 5:30ನಾ? ಓಕೆ, 5:30 ಆಗಿದೆ. ನಮ್ಮ ಸಕ್ಕರೆ ಪಾಪಗೆ ಸ್ವಲ್ಪ ಗ್ರೂಮಿಂಗ್ ಮಾಡಿಸ್ಬೇಕಾಗಿತ್ತು. ಅವ್ನು ಪೂರ ಕೂದಲೆಲ್ಲ ಗಟ್ಟಿ ಆಗೋಗಿತ್ತು. ಯಾಕಂದರೆ ಇನ್ನೊಬ್ಬ ಚುಬ್ಬಿಯಾಗಿ ಇವನ ಅಣ್ಣ ಸ್ವಲ್ಪ ಫೈಟಿಂಗ್ ಆ್ಯಡಸ್ಟಲ್ಲಿ ಎಲ್ಲ ಏನೇನೋ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡೋ ಹಾಕ್ಬಿಟ್ಟಿದ್ದಾರೆ. ಸರಿ, ಓಕೆ ಅಂದರೆ ವೆಟರ್ನರಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ರೆಡಿ ಮಾಡಿಸೋಣ. ಗಾಡಿ ಏನಕ್ಕೆ ಬೇಡ ಅಂತ ಹೇಳಿದೆ ಹೇಳು. ಅವಾಗಲೇ ಹೆಂಗ್ ಪೂರ ಅರ್ಥ ಮಾಡ್ಕೊಂಡು ಹೇಳಿದ್ರು ಅಂದರೆ ನನ್ನ ಮೈಂಡಲ್ಲೂ ಅದೇ ಇತ್ತು. ನಾನು ಅದೇ ಹೇಳಿದೆ, ನಮ್ಮಮ್ಮನೂ ಅದೇ ಹೇಳಿದ್ರು. ಏನು ಹೇಳಿದ್ರು ಹೇಳು? ಏನಂದ್ರೆ ಹತ್ತತ್ರಕ್ಕೆ ದೊಡ್ಡ ಗಾಡೀಲಿ ಹೋಗೋಕ್ಕಾಗಲ್ಲ. ಸ್ವಲ್ಪ ಜೋರಾಗಿ ಹತ್ತತ್ರಕ್ಕೆ ದೊಡ್ಡ ಗಾಡೀಲಿ ಹೋಗೋಕ್ಕಾಗಲ್ಲ, ಆಯ್ತಾ? ಸಣ್ಣ ಗಾಡೀಲಿ ಬರಕ್ಕೆ ನಿನಗೆ ಇಷ್ಟ ಇಲ್ಲ. ನಿನಗೆ ಹೋದ್ರೆ ಹೋಗ್ಬೇಕು. ಸಣ್ಣ ಗಾಡಿಗೆ ಬರಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ, ಈ ಟ್ರಾಫಿಕಲ್ಲೆಲ್ಲ ಓಡಿಸ್ಬೇಕಲ್ಲ ಅಂತ. ಈ ಟ್ರಾಫಿಕಲ್ಲಿ ಆ್ಯಕ್ಚುಲಿ ಸಣ್ಣ ಗಾಡಿನೇ ಬೆಟರು. ಅದ ನಿಂಗೆ ಗಾಡಿ ಬೇಜಾರು ಓಡ್ಸೋಕ್ಕೆ. ನೀನು ಎತ್ತಿದ್ರೆ ಅರ್ಜುನನ್ನೇ ಎತ್ತಬೇಕು. ಅರ್ಜುನನ್ನ ಎತ್ತಬೇಕು ಅಂದರೆ ಲಾಂಗ್ ಡ್ರೈವ್ ಹೋಗಬೇಕು, ಆಯಿತಾ? ಇಲ್ಲಿಂದ ಇಲ್ಲಿಗೆ ಅರ್ಜುನ ಹೋಗೋಕ್ಕಾಗಲ್ಲ, ಸಣ್ಣ ಪುಟ್ಟ ಗಲ್ಲಿ ರೋಡ್ಗಳು. ಹಂಗಾಗಿ ನಿನಗೆ ಬೇಜಾರು ಆ ಗಾಡಿನ ಸಣ್ಣ ಪುಟ್ಟ ಗಲ್ಲಿ ರೋಡಲ್ಲಿ ಓಡಿಸೋದಕ್ಕೆ. ನಾನು ಅವಾಗಲೇ ಏನೇನು ಎಲ್ಲ ಅದನ್ನೇ ಹೇಳ್ತಿದ್ದಾರೆ. ಹೋಗು, ಆಯ್ತಾ? ನೀನೇನು ಹೇಳ್ದಾರೆ ಎಲ್ಲ ಹೇಳ್ತೀನಿ. ಹಂಗಾಗಿ ಬೇಡ ಮಮ್ಮಿ, ಗಾಡಿ ಬೇಡ, ನನಗೆ ಆಟೋದಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ನನಗೆ ಗಾಡಿ ಓಡ್ಸೋಕ್ಕೆ ಇವಾಗ ಮೂಡಿಲ್ಲ. ಸಣ್ಣ ಪುಟ್ಟ ಚಿಕ್ಕ ಡಿಸ್ಟೆನ್ಸಲ್ಲಿರೋ ರೋಡ್ಗೆ ನೀವು ಹೋಗೋಕೆ ಇಷ್ಟ ಆಗಲ್ಲ. ನೋ ಮೂಡ್, ಗಾಡಿ ಓಡ್ಸೋಕೆ ಮೂಡಿಲ್ಲ ಇವತ್ತು ನನಗೆ. ಬ್ರೇಕ್ ಪ್ಯಾಡ್ಸ್ ಹಾಕಿಸ್ಕೊಂಡ್ಬಂದ್ಬಿಟ್ಟು ಎಲ್ಲ ಒಂದು ಜಾಲಿ 6,000 ಒಂದೇ ಸತಿ ಲಾಸ್ಟ್ ಆಯಿತು. 6,000 ಬರೀ ಬ್ರೇಕ್ ಪ್ಯಾಡ್ಸ್ಗೆ 6,000. ಇನ್ನು ಪೂರ ಸರ್ವಿಸ್ ಮಾಡಿಸಿಲ್ಲ ಆ ಗಾಡಿ. ಇನ್ನು ಸರ್ವಿಸ್ ಆಗ್ಬಿಟ್ಟ ಅಂದರೆ ಇನ್ನು ಎಷ್ಟು ಕಿಲೋಮೀಟ್ರ್ ಅಂತೀನಿ, ಇನ್ನು ಎಷ್ಟು ಸಾವಿರ ಖರ್ಚಾಗುತ್ತೋ ಏನು ಕಮ್ಮಿ ಗೊತ್ತಿಲ್ಲ. ಒಂದು ಸಾಕಿದೆಯಲ್ಲಪ್ಪ ಅರ್ಜುನನ್ನ, ಮನೇಲಿ 2 ಆನೆನ್ ಸಾಕಿದ್ದೀನಿ ನಾವು, ಗೊತ್ತಾ ನಿಮಗೆ? 2 ಆನೆ. ನೀನೊಂದು ಆನೆ, ನಿನ್ನ ಅರ್ಜುನ ಇನ್ನೊಂದು ಆನೆ, 2 ಆನೆ. ಗಾಡಿ ಇನ್ನೊಂದು ಆನೆ, ಹಂಗೆ ಹೇಳ್ತಾ ಇದೆಯಾ? ಆನೆ ಅಂತ ಇದ್ದಾರೆ. ಓಕೆ, ಖುಷಿ ನನಗೆ ಆನೆ ಅಂತ. ಓಕೆ, ಇವಾಗ ಅಕಸ್ಮಾತ್ ಇವಾಗ ನಿಮ್ಮ ಮನೇಲೂ ಯಾವ್ದಾದ್ರು ಪೆಟ್ಸ್ ಏನಾದರೂ ಇತ್ತು ಅಂದರೆ ಸೊ ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು. ಇವಾಗ ಕರ್ಕೊಂಡು ಹೋಗ್ತೀನಿ ಡೈರೆಕ್ಟಾಗಿ ಅವ್ರ ಹತ್ರನೇ, ಡಾಕ್ಟ್ರ್ ಅಂಕಲ್ ಹತ್ರನೇ ಮಾತಾಡಿಸ್ತೀನಿ. ಬನ್ನಿ ಡಾಕ್ಟ್ರ್ ಅಂಕಲ್. ಇಲ್ಲಿಗೆ ಬಂದಿದ್ದೀವಿ ಸ್ನೇಹಿತರೆ. ಇನ್ನು ಡಾಕ್ಟ್ರು ಅಂಕಲ್ ಬಂದಿಲ್ಲ. ಆ್ಯಕ್ಚುಲಿ ಅವ್ರ ಹೆಸರು ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ, ಕೇಳಬೇಕು. ಚಾಲಿ ಕಣ್ಣೋಡು ಹೆಂಗೆ ಕಾಣುತ್ತಿದ್ರದು ಲೈಟ್ ಆನ್ ಮಾಡಿದ್ರೆ. ಯಪ್ಪ, ಸಕ್ಕರೆ, ನಿಮ್ಮ ಹೆಸರು ಸಕ್ಕರೆ ಅಂತ ಇಟ್ಟಿದ್ದೀವಿ ಸ್ನೇಹಿತರೆ. ಇವನಿಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಅವಾಗ ಕೂಪ್ ಮಾಡ್ಕೊಳ್ಳಿ. ಮಾಡ್ತೀನಿ ಸರ್, ಆದರೂ ಹಿಂಗೆಲ್ಲ ನೋಡಿ, ಹಿಂಗೆ ಗಂಟಾಗಿದೆ, ಈ ಥರ ಎಲ್ಲ ಗಂಟುಗಳಾಗಿದೆ. ಇಲ್ಲಿ ಅಂತೆಲ್ಲ ಜಾಸ್ತಿ ಆಗಿದೆ. ಬರತ್ತಾಯ್ತು ಇಲ್ಲ, ಕೈ ಎತ್ತು. ನಾನು ಇಲ್ಲೇ ಇದ್ದೀನಿ ಸಕ್ಕರೆ. ಸಕ್ಕರೆ ಪಾಪ, ಬೋಡಿ ಪಾಪ ಈಗ. ಓಹ್, ಕೊಚ್ತಾನೆ. ಇಲ್ಲಮ್ಮ, ಗೊತ್ತಾಗೋಯ್ತು ಅವನಿಗೆ. ಸುಮ್ಮನೆ ಸಕ್ಕರೆ. ಅಮ್ಮ ಇಲ್ಲ, ಅಮ್ಮ ಒಬ್ಬನ್ನ ಬಿಟ್ಟರೆ ಅವ್ನು ನೋಡಲ್ಲಿ ಹೆಂಗೆ ಆಡ್ತಿದ್ದ ನೋಡೋನು. ಸುಮ್ಮನೆ ಇರೋ ಪಾಪ, ಅವ್ನಿಗೆ ಯಾಕೋ ಎದುರಿಸ್ತೀಯ ಈಗಲಿಂದಾನೆ. ಎದುರಿಸ್ತಾರೆ ಅದೆಲ್ಲ, ಬಿಡು ನೀನು ಈ ಕಡೆ, ಬಿಡು ನೀನು ಹಿಂದೆ ಬಾ. ಸಕ್ಕರೆ ಬೋಡಿ ಪಾಪ, ಇವಾಗ ಬೋಡಿ ಆಗೋಗ್ತೀಯ. ಇವಾಗ ಇವೆಲ್ಲ ಕೂದಲೇ ಇರಲ್ಲ ನಿಂಗೆ, ಕೂದಲೇ ಇರಲ್ಲ ಸಕ್ಕರೆ. ಬಂದರು ಡಾಕ್ಟ್ರ್ ಅಂಕಲ್ ಬಂದರು ನೋಡಲ್ಲಿ. ಓನಮ್ಮ ನನ್ನ ಹತ್ರನೇ ಬರ್ತೀಯಮ್ಮ ಜಾನ. ಚುಚ್ಚಿ ಕೊಡೋಣ ಪಾಪಾಗಿ, ಚುಚ್ಚಿ ಕೊಟ್ಬಿಡೋಣ ಹಂಗೆ. ಕುಳಿ
ಸಕ್ಕರೆ ಪಾಪ. ಪಾಪ ಬಿಡ ಬಿಡ ಮಗೋದು ಹಿಂಸೆ ಮಾಡಬೇಡ ಯಾಕಂದ್ರೆ ಮಗುನ ಮಗುನ ಗೈಸ್ ಹಾಯ್ ಗೈಸ್ ಅನ್ನು ನಮ್ಮ ಸ್ನೇಹಿತರಿಗೆ ಹಾಯ್ ಅನ್ನು. ದುರ್ಗುಟ್ಕೊಂಡು ನೋಡ್ಬೇಡ್ವಾ. ಬರಜ ಅಲ್ಲ ಪುಕ್ 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 ಅಂತ ಪುಕ್ ಪುಕ್ ಅಂತ ಪುಕ್ ಪುಕ್ ಮಾಡಲಾ ಮಾಡಿ ಸರ್ ಮಾಡಿ 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 ಇದು ಬೇರೆ ನೈಸ್ ಇದೆಯಲ್ಲ ಕಟ್ಟಾಗ್ತಾ ಇಲ್ಲ. ನೈಸ್ ಇದೆ. ಗಂಟೆ ಬೋಡಿ ಪಾಪ. ಇಲ್ಲ ಯಾರು ಏನು ಮಾಡ್ತಾರೆ ನಿಮಗೆ ಏನು ಮಾಡಲ್ಲ. ಇಲ್ಲ ಇಲ್ಲ ಏನಾಗಲ್ಲ ಸುಮ್ಮನೆ ಆಯ್ತು ಹೋಗ್ಲಿ. ನೈಸ್ ಇರೋದ್ರಿಂದ ಕಟ್ಟಾಗ್ತಾ ಇಲ್ಲ. ಭಾರಿ ನೈಸ್ ಇದೆ ಕೂದಲು, ಕಟ್ಟಾಗಲ್ಲ. ನಾಯಿಗಳದಾದ್ರೆ ಕಟ್ಟಾಗೋಗುತ್ತೆ ಕ್ಲೀನಾಗೆ. ಗೊತ್ತಿರುತ್ತಲ್ಲ ಕಟ್ಟಾಗ್ಬಿಡುತ್ತೆ. ಇವನೇ ಹೆಂಗೆ ಕ್ಲೀನಾಗಿ ಸ್ಟಿಚ್ ಮಾಡ್ತೀಯ ನೋಡು. ಇನ್ನ ಮಾಡಿ ಅಂತ ಕಾಲು ಹೆಂಗಿತ್ತು ನೋಡು ಮೇಲ್ಗಡೆ. ಏನಾಗಲ್ಲ ಸುಮ್ಮನೆ ಆಯ್ತು ಹೋಗ್ಲಿ. ಎಲ್ಲ ಥರ ನಾಯಿಗಳು ಮತ್ತು ಪೆಟ್ಸ್ ಎಲ್ಲ ಕ್ಲೀನ್ ಮಾಡ್ತಾರೆ ಇಲ್ಲಿ. ಪಾಪ್ಯುಲರ್ ಡಾಗ್ ಬ್ರೀಡ್ಸ್. ನೋಡಿ ಇಷ್ಟು ತೆಗೆದ್ರು ಸಾಕು, ನೋಡು ಇಷ್ಟು ಗಂಟೆಗಳು ಹೋದ್ರೂ ಸಾಕು ಅಲ್ಲಿ. ಮತ್ತೆ ಗಂಟು ಮಾಡ್ಕೊತಾನ ಅವನು. ಆಮೇಲೆ ಅದು ಕುಂದೊಂದು ಬರುತ್ತೆ, ಅದು ಮಾಡ್ಕೊಂಡ್ರೆ ಆಯ್ತು ಅಲ್ವಾ. ಹೌದು. ಗಂಟು ಇರೋ ಕಡೆ ಕಷ್ಟ, ಎಲ್ಲ ಕಡೆ ಈಸಿಯಾಗಿ ಹೋಗುತ್ತೆ. ಗಂಟು ಇರೋ ಕಡೆ ಹೋಗ್ತದೆ. ಏನು ಮಾಡ್ತಿದ್ದಾರೆ ನಿಂಗೇನು ಹಬ್ಬ ಆಗ್ತಿಲ್ಲ ತಾನೆ ಸುಮ್ಮನೆ. ಯಪ್ಪ ನಮ್ಗಳಿಗೊಂಥರ ಹಿಂಗಾದಂಗೆ ಆಗತ್ತೆ. ಪೆಟ್ಸು ಸಾಕ್ದವ್ರಿಗೆ ಈ ಥರ ಗೊತ್ತಾಗತ್ತೆ ಸ್ನೇಹಿತರೆ. ಇಷ್ಟೇ ಇರೋ ಏನು ಯಾಕೆ ಇನ್ನೊಂದು ಹೆಂಗಿದೆ, ಅವನು ಚೆನ್ನಾಗಿದ್ದಾನೆ ಸರ್. ಇವನು ಮಗ ಇದೆ. ಕಿವಿಯೆಲ್ಲ ಕಟ್ ಮಾಡಿಬಿಟ್ಟಿದ್ದ ಸರ್. ನೀವು ಕೊಟ್ಟಿದ್ದ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ದೀನಿ, ಈಗ ಸ್ವಲ್ಪ ವಾಸಿ ಅವನು. ಇಷ್ಟು ಗುಡ್ಡ ನನಗೆ ಎಷ್ಟು ಚೆನ್ನಾಗಿ ಮಾಡಿಸ್ಕೊಳ್ತಾ ಇದೆಯಲ್ಲ ನಮ್ಮನ್ನ. ಚೂರು ಗಲಾಟೆ ಮಾಡ್ತಿಲ್ಲ ನನ್ನ ಚಕ್ರ ಪಾಪ. ಮುದ್ದು ಪಾಪ ಬಂದ ನನ್ನ ಅಪ್ಪ ಅಯ್ಯ ನೋಡು ಹಂಗಂದ್ರೆ ತಕ್ಷಣ ಇವಾಗ ಜಾಣ ಕೂದಲು ಸ್ಟ್ರೆಚ್ ಆಗುತ್ತಲ್ಲ, ಅದಕ್ಕೆ ನೋವಾದಂಗೆ ಆಗುತ್ತೆ ಅನ್ಸುತ್ತೆ. ಹಿಂಗೆ ಇಟ್ಕೊಳ್ಳ ಸರ್. ಕಾಲು ಇಸ್ಕೊಂಡ್ಬಿಡ್ತಾನ ಅವನು. ಎಲ್ಲಿ ತೆಗಿತೀನಲ್ಲ ಇಷ್ಟು. ಫುಲ್ ಇಕ್ವಿಪ್ಮೆಂಟ್ಸ್ ಎಲ್ಲ ಹಿಂಗೆ ಇಟ್ಕೊಂಡಿರ್ತಾರೆ ನೋಡಿ ಇಲ್ಲಿ. ಬಿಗ್ ಡ್ರಿಪ್ಸ್ ಹಾಕೋತಾರ. ಮತ್ತು ಇಲ್ಲಿ ವೆಯ್ಟ್ ಚೆಕ್ ಮಾಡ್ತಾರೆ ನಮ್ಮದೆಲ್ಲ ಪೆಟ್ಸ್ದು. ಕ್ಲೀನಾಗಿ ಮಾಡಿಸ್ಕೊಬೇಕಣ. ಅಂಕಲ್ ಹತ್ರ ಲಾಸ್ಟಲ್ಲಿ ಗುಡ್ ಅನ್ನಿಸ್ಕೊಬೇಕು. ಥ್ಯಾಂಕ್ ಯು ಡಾಕ್ಟರ್ ಅಂಕಲ್ ಅನ್ಬೇಕು. ಸರ್ ಹುಷಾರು.
ನೋಡಿ ಇವಾಗ ಈಗ ಫುಲ್ ಸಾಫ್ಟ್ ಆಗ್ಬಿಟ್ಟಿದಿಲ್ಲ ಸಕ್ಕರೆ. ಗುಡ್ ಬೈ ಆಗಿದ್ದಾನೆ ಸಕ್ಕರೆ ಪಾಪ. ಇನ್ನ ಇಲ್ಲೆಲ್ಲ ಮಾಡ್ಬಿಡಿ ಅಣ್ಣ. ಮಾಡ್ತಾರೆ ನಿಧಾನ ಮೊದಲ ಮಾಡಬೇಕು ಅವನಿಗೆ. ಸ್ವಲ್ಪ ಹೊತ್ತಿದ್ರೆ ಕಟ್ಟಾಗ್ಬಿಡುತ್ತೆ ನೀಟಾಗಿ. ತೀರಾ ನಿಲ್ಲಿಸಿ. ಇಲ್ಲ ಇಲ್ಲ ಆಗೋಯ್ತು 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 ಆಯ್ತು ಆಯ್ತು. ಗಂಟಾಗಿರೋವೆಲ್ಲ ಹೋಗ್ತದೆ. ಈ ಕಡೆ ಮಾಡೋಣ. ಬೋಡಿ ಪಾಪ ಬೋಡಿ ಸಕ್ಕರೆ ಬೋಡಿ. ಸರ್ ಏನೋ ಮಾಡ್ತಾ ಇದ್ದಾರೆ ನನಗೆ ಅಂತ. ಏನು ಮಾಡ್ತಾ ಇಲ್ಲ ನಿನಗೆ. ಇಲ್ಲ ಹಂಗೆಲ್ಲ ಏನು ಮಾಡ್ತಾರೆ ನಿಮಗೆ. ನೋಡಿ ಎಷ್ಟಿತ್ತು. ಎಷ್ಟು ಬ್ಯಾಡ್ ನೋಡಿ, ಎಷ್ಟು ಗಲೀಜು ಸಕ್ಕರೆ ಪಾಪಣ್ಣ. ಗಬಿ ಗಬಣ ನೆಕ್ಸ್ಟ್ ಇವಾಗ ಈ ಸತಿ ಅಲ್ಲಿ ಕಾಲು ಈ ಸತಿ ಇಷ್ಟೇ ಆಗೋಯ್ತು ಆಗೋಯ್ತು ಅಷ್ಟೇ. ನೋಡಪ್ಪ ಆಗೋಯ್ತು ಅಷ್ಟೇ ಆಯಿತು, ಏನಾಗಲ್ಲ. ಜಾಣ 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 ಜಾಣ. ಓನಮ್ಮ ಇಲ್ಲಿ ಹಾಯ್ನು ಗಾಯ್ಸ್, ಹಾಯ್ ಗಾಯ್ಸ್ ಅನ್ನು. ಸಖತ್ತು ಗಂಟುಗಳಿದಾವೆ ನೋಡಿ. ಹೋಯ್ತಾ? ಎಷ್ಟೊಂದು ಹೋಗ್ತಾ ಇದೆ ನೋಡು. ಹಂಗೆ ಮಾಡಿಸ್ಕೊಂಬಿಡೆ. ಅದೆಲ್ಲ ಗಂಟೆ ಅದು. ಎಷ್ಟು ಗಂಟಿದೆ ನೋಡ್ರಿ ಇಲ್ಲೇ. ಯಪ್ಪ ಮಾಡಿಸ್ಕೋಬೇಕು ಸಕ್ಕರೆ ಪಾಪ. ಬ್ಯಾಡ್ ಬಾಯ್ ಗುಡ್ ಬಾಯ್ ಅಲ್ಲಮ್ಮ. ಗಲಾಟೆ ಮಾಡಬಾರ್ದು. ಅಂಕಲ್ ಚುಚ್ಚಿ ಕೊಡ್ತಾರೆ ಇವಾಗ. ಚುಚ್ಚಿ ಬೇಡ ಹಂಗೆ ಚುಚ್ಚಿ ಕೊಡಿಸ್ಕೊಬೇಕಾ ಇಲ್ಲ ಇದೇ ಬೆಸ್ಟಾ? ನೋ ಚುಚ್ಚಿ ಅಲ್ಲಮ್ಮ, ಚುಚ್ಚಿ ಬೇಡ ಪಾಪಂಗೆ, ಚುಚ್ಚಿ ಬೇಡಲ್ಲಪ್ಪ. ಚುಚ್ಚಿ ಬೇಡ ಅಂದರೆ ಕ್ಲೀನಾಗಿ ಹಿಂಗೆ ಕೂತ್ಕೊಂಡು ಮಾಡಿಸ್ಕೊಳ್ಳೋದು. ನೋಡಿ ಎಷ್ಟು ಸಾಫ್ಟ್ ಆಯ್ತಿಲ್ಲಲ್ಲ. ನಾವು ಇನ್ನೂ ಇಲ್ಲಲ್ಲ ಇದೆ ಕಣೆ ಸಕ್ಕರೆ. ರೆಡಿ ಆಗಬೇಕು ನೀನು. ನಿಧಾನಕ್ಕೆ ಮಾಡ್ತಾರೆ. ಏನಿದು ಗಲೀಜು ಇಲ್ಲೆಲ್ಲ ಹೆಂಗೆ ಮಾಡಿಸ್ಕೊಂಡು ನಾನು ಗಬ್ಬಣ್ಣ ಪುಟ್ಟಣ್ಣ. ಹಾಂ ಸರ್ ಮಾಡಿದ್ದೀನಿ. ಹೋಗಲ್ಲ ಇದೆಲ್ಲ ಹೊರಗಡೆ. ಪರವಾಗಿಲ್ಲ ಸರ್, ಗಂಟುಗಳು ಹೋದರೆ ಸಾಕು ನಮಗೆ. ಅಷ್ಟೇ, ಆ ಥರ ಗಂಟುಗಳು ಹೋದರೆ ಎಷ್ಟೋ ಬೇಕಾದಷ್ಟೇ. ಸರ್ ಏನಕ್ಕೆ ಈ ಥರ ಗಂಟುಗಳಾಗುತ್ತೆ? ಸಾಫ್ಟ್ ಇರುತ್ತಲ್ಲ, ಹಾಂ ಅದು ಒದ್ದಾಡಿ ಇದು ಮಾಡಿ. ಓಕೆ. ಯೂಶಲಿ ಬರೀ ರ್ಯಾಬಿಟ್ಸ್ಗೆ ಮಾತ್ರ ಆಗುತ್ತಾ ಇಲ್ಲ ಡಾಗ್ಸ್ಗೂ ಕೂಡ ಆಗುತ್ತಾ? ಕ್ಯಾಟ್ಸ್ಗೆ ಜಾಸ್ತಿ. ಕ್ಯಾಟ್ಸ್ಗೆ? ಕ್ಯಾಟು ಮತ್ತು ಈ ಪೊಮೇರಿಯನ್ನು ಮತ್ತು ಇವು ಇರುತ್ತಲ್ಲ ಶಿಟ್ಸು. ಹಾಂ ಸಿಡ್ಸು. ಅವಕ್ಕೂ ಅಷ್ಟೇ. ಓಕೆ ಎಲ್ಲ 7-8 ತಿಂಗಳು ಮಾಡಿಸಿದ್ರಲ್ಲ, ಇಲ್ಲಾಂದ್ರೆ ಫುಲ್ ಎಲ್ಲ ಅವಕ್ಕೂ ಇನ್ನೂ ಮ್ಯಾಟ್ ಅದನ್ನು. ಇದಕ್ಕೆ ಫಸ್ಟ್ ಟೈಮ್ ಗ್ರೂಮಿಂಗ್ ಆಗಿ ನೋಡಕ್ಕೆ. ಫಸ್ಟ್ ಟೈಮ್ ಗ್ರೂಮಿಂಗು. ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ಗ್ರೂಮಿಂಗು. ಸುಮ್ಮನಿರ್ಬೇಕು ಸಕ್ಕರೆ ಪಾಪ. ಮಿಷಿನ್ ಕೈ ಟಚ್ ಆದರೆ ಏನಾಗಲ್ಲ, ನಮಗೆ ಕಟ್ಟೇನಾಗಲ್ಲ. ಓಕೆ. ಟಿಶ್ಯೂ ಒಳಗೆ ಹೋದ್ರಷ್ಟೇ ಕಟ್ಟಾಗಲ್ಲ. ಟಿಶ್ಯೂ ಒಳಗೆ ಇರ್ತೈತಿ ಇರ್ತೈತಿ. ತುಂಬಾನೇ ಫರ್ ಬೆಳೆದಿದೆ ಅಲ್ಲ. ಬಂಗಾರ, ಅಯ್ಯೋ ನನ್ನ ಸಕ್ಕರೆ ಪಾಪ ಎಷ್ಟು ಗುಡ್ ಬಾಯ್ ನೋಡು. ಇಲ್ಲ ಅಲ್ಲಿ ಹೀಟ್ ಆಗುತ್ತೆ. ಕೈ
ಪ್ಯಾದೆ ಥರ ಆಗ್ಬಿಟ್ಟಿರುತ್ತೆ ನೀವು. ಆದರೆ ಏನು ಗಲಾಟೆ ಮಾಡಿದೆ ನೋಡಿ ಹೆಂಗೆ ಕೂತ್ಕೊಂಡಿದ್ದಾನೆ. ಸರಿ ಇಲ್ಲಿ ಇದೆ. ಅಲ್ಲಿ ಬಾಲದ ಹತ್ರ ಬೇಜಾನ್ ಜಾಸ್ತಿ ಇದೆ ಇಲ್ಲಿ. ಮಾಡ್ತಾರೆ ಇದೇನು ಎಷ್ಟು ಚೆನ್ನಾಗಿ ಮಾಡ್ಕೊಂಬಿಟ್ಟಿದ್ದೆ ನೋಡಿ. ಏನಾರ ಮಾಡ್ಕೊಳ್ರಪ್ಪ ಅತ್ಲಾಗೆ. ಮಸಾಜ್ ಆಗ್ತಾ ಇದೆಯೇನೋ ಸಕ್ಕರೆ. ಅವನಿಗೆ ಮಸಾಜ್ ಆದಂಗೆ ಆಗ್ತಾ ಇದೆ ಅವನಿಗೆ. ಇಲ್ಲೆಲ್ಲ ನೋಡಿ ಸರ್, ಇಲ್ಲೆಲ್ಲ ಗಂಟಿದೆ. ಮಸಾಜ್ ಆಗ್ತಾ ಇದೆಯಮ್ಮ ಸಕ್ಕರೆ. ಚೆನ್ನಾಗಿದೆಯಾ ಬಂಗಾರ? ಬಿಡು, ಕಾಲು ಬಿಡು, ಏನಾಗಲ್ಲ ಬಿಡಿ. ಜಾಣ ಮರಿ ಸಕ್ಕರೆ. ಹಾಂ, ಒಂದು ಸ್ವಲ್ಪ ಕ್ಲೀನ್, ಒಂದು ಸ್ವಲ್ಪ ಸುಧಾರಿಸ್ಕೊತೀಯಾ? ಒಂದು ಸ್ವಲ್ಪ ಸುಧಾರಿಸ್. ಶೀತಾಗೋಯ್ತು. ಎಲ್ಲ ಆಗ್ತಾ ಇದ್ದೀರಮ್ಮ ಕೈ ಕಾಲೆಲ್ಲ. ಚೂರು ಬಿತ್ತರ ಆಗೋದಿಲ್ಲ ಸಕ್ಕರೆ ಎಲ್ಲ. ಕಾಲು ಕೊಡಬೇಕು, ಇಲ್ಲ ನಂಗೆ ಕ್ಲೀನ್ ಮಾಡ್ತಾರೆ ನಿಮಗೆ. ಈಗ ಅಲ್ಲೇ ಕೂತ್ಕೊಂಡ್ಬಿಡು. ಬೇಡಪ್ಪ. ಬರ್ಕ ಕಡಿಮೆ ಮಾಡಿಸ್ಕೊಂಡಿದ್ಯಾ? ಸ್ನಾನ ಮಾಡು, ಮನೆಗೆ ಹೋಗಿ. ಗಬ್ಲ ಕೋತಿ ಥರ ಆಡ್ಕೊಂಡು. ಅಯ್ಯೋ ತಿಂಡಿ ಮೇಲೆ ಅಯ್ಯೋ ಈ ಕಡೆ ಕೋಲು ಸಕ್ಕರೆ ಪಾಪಕ್ಕೆ. ಮುಡ್ಡಿ ಎಲ್ಲ ತಗೊಂಡ್ಬಂದಿದೆ ಕೋಲು. ಆಯ್ತು ಆಯ್ತು, ಸುಮ್ಮನೆ ಇರ್ಬೇಕು ಸಕ್ಕರೆ ಪಾಪ. ನೀನು ಚಾಟಿ ಕೊಡ್ಸೋಣ. ಏನು ಇದು ಸಕ್ಕರೆ? ಬಾಲ ಕಟ್ಟಮ್ಮ ಸಕ್ಕರೆ. ಇಬ್ಸಮ್ಮ ಅವನ್ನ. ಬನ್ನಿ ಕ್ಲಿನಿಕಲ್ಲಿ ಒಂದು ಅರ್ಧ ಗಂಟೆ ಬಿಟ್ಟು ಬನ್ನಿ, ಹಾಫ್ ಆನ್ ಅವರ್ ಬಿಟ್ಟು ಬನ್ನಿ. ಆಫ್ಟರ್ ಯು ಕಮ್ ಆಫ್ಟರ್ 30 minutes. ಹಲೋ, ಲೈಫ್ ಸ್ಪ್ಯಾನ್ ಬಂದು 6 years, 7 to 8 years. 7 to 8 years ಲಾಸ್ಟ್. ಒಂದು ಸ್ವಲ್ಪ ಮೇಂಟೈನ್ ಮಾಡಿಕೊಂಡು ಕರೆಕ್ಟಾಗಿ ಹೆಲ್ತಿ ಫುಡ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಕೊಳ್ತಾ ಹೋಗ್ತಾ ಇದ್ರೆ ಕ್ಲೀನಾಗಿ ಆಗುತ್ತೆ. ಫ್ಯಾಟ್ ಬರಬಾರ್ದು. ನಮಗೆ ಹೆಂಗೆ ಬೊಜ್ಜು ಅವೆಲ್ಲ ಬಂತು ಅಂದರೆ ನಮಗೆ ಏನೇನು ಈ ಥರ ಕಾಯಿಲೆಗಳು ಬರುತ್ತೋ ಎಲ್ಲ ಅದಕ್ಕೂ ಇದೇ ಥರನೇ.
ಜಾಲಿ ಬೋಡಿ ಪಾಪ. ಅವಾಗ ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸರಿ ಹೋಗುತ್ತೆ. ಎನಿ ಪೆಟ್ಸ್ ಫಾರ್ ದಟ್ ಮ್ಯಾಟರ್ ಮೇಂಟೆನೆನ್ಸ್ ಇಂಪಾರ್ಟೆಂಟ್. ಮೇಂಟೆನೆನ್ಸ್ ಮೇನು, ಎಲ್ಲ ಮೇಂಟೆನೆನ್ಸೇ ಪ್ರಾಬ್ಲಮ್ಮು. ಹುಳ ಹಚ್ಬಾರ್ದು. ಹೌದು. ಪ್ಲೇಸ್ ಇದ್ದರೆ ಎಲ್ಲ ಕೂದಲುದ್ರದು, ಕೆರ್ಕೊಳೋದು, ಗಾಯ ಆಗೋದು, ಸ್ಕಿನ್ ಡಿಸೀಸಸ್ ಜಾಸ್ತಿ ಆಗೋದು. ಓಹೋ. ಅವಾಗ ನಾವು ಒಂದು ವರ್ಷಕ್ಕೆ ಒಂದ್ಸತಿ ಸ್ನಾನ ಮಾಡಿಸ್ತೀವಿ ಸರ್ ಇದಕ್ಕೆ. ವರ್ಷಕ್ಕೆ ಒಂದ್ಸತಿ ಸ್ನಾನ ಇದಕ್ಕೆ. ಕ್ಲೀನ್ ಅನಿಮಲ್ ಏನಾಗಲ್ಲ, ಬಟ್ ಆದರೂ ವಾಸನೆ ಬರುತ್ತೆ ಅದು ಇದು ಅಂತ ಇರ್ತದೆ. ಒಂದು ನಿಮಿಷ ಪಾಚು 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 ವಾಪಸ್ ಆಗ್ಬಿಡ್ರೋ, ಅದು ಎಷ್ಟು ಕೈಕಾಲು ಎಳಿತೀರಾ? ಇಲ್ಲ ಆಗೋಯ್ತು. ಒಂಚೂರು ಇಲ್ಲಿ ಒಂಚೂರು ಗಂಟು ಸಿಗಾಕ್ಬಿಡ್ತಾರೆ ಅಷ್ಟೇ. ಇನ್ನೇನಿಲ್ಲ, ಗಂಟು ಹೋಗಿದೆ ಸರ್. ಇಲ್ಲೊಂಚೂರು ಇದೆ, ಇಲ್ಲೊಂದೇ ಒಂದು ಗಂಟೆ ಸರ್ ಅಷ್ಟೇ. ಒಂದೇ ಗಂಟೆ ಮೇಜರ್ ಗಂಟೆ. ಪಾಚು ಆಗೋಯ್ತು. ಮೊದಲ ಥರ ಕೈ ಇಟ್ಕೊಳ್ಳೋದು ಆಗೋಯ್ತು ತಂದೆ. ವಾಯ್ಟ್ ಮುಗೀತಿದ್ದಾರೆ ಅಷ್ಟೇ. ಗುಡ್ ಬಾಯ್ ಸಕ್ಕರೆ ಪಾಪ, ಗುಡ್ ಬಾಯ್. ಸಾಕು ಬಿಡಿ. ನಿದ್ದೆ ಮಾಡ್ಬೋದು. ಎಷ್ಟು ಕೆ ಜಿ ಇದೆಯಾ? 1.5 kg. ಟ್ಯಾಗ್ 1.5 kg ಇದೆಯೋ? 1 kg 520 ಗ್ರಾಮ್. ನಾರ್ಮಲ್ ಎಲ್ಲ ಇಷ್ಟೇ ಮೇಂಟೈನ್ ಮಾಡಬೇಕು. 1.5 kg, 1.5-2 kg ಅಷ್ಟೇ. ಅಷ್ಟೇ ಇರ್ತಾವೆ. ಗುಡ್ ಬಾಯ್ ಹೇಳು, ಥ್ಯಾಂಕ್ ಯು ಹೇಳು ಅಂಕಲ್ಗೆ ಥ್ಯಾಂಕ್ ಯು ಅನ್ನು. ಓಡಾಡ್ತಿರುತ್ತೆ ಸರ್, ಮನೇಲಿ ಬಿಟ್ಟಿರ್ತೀವಿ. ಹಾಂ ಜಾಣ, ಮನೆಗೆ ಹೋಗೋಣ ಇವಾಗ, ಟಾಟಾ ಹೋಗೋಣ. ಅಂಕಲ್ಗೆ ಥ್ಯಾಂಕ್ ಯು ಹೇಳು ಜಾಣ. ಅವ್ರು ಕಟ್ ಮಾಡಿದಾರಲ್ಲ ಅದಕ್ಕೆ ಕೋಪ ಅವ್ರ ಮೇಲೆ. ಕ್ಲಿನಿಕ್ಕು ವೆಟ್ ಕೇರ್ ಪೆಟ್ ಕ್ಲಿನಿಕ್ ಅಂತ ಹೇಳಿ. ಸೊ ಮಂಜುನಾಥ್ ನಗರ್ ಮೋದಿ ಹಾಸ್ಪಿಟಲ್ ಸರ್ಕಲ್ ಹತ್ರ ಬರುತ್ತೆ. ಓಕೆ, ಜಸ್ಟ್ ಬಿಹೈಂಡ್ ಗೌತಮ್ ಕಾಲೇಜ್. ಓಕೆ. ಸೊ ಇದರಲ್ಲಿ ಗೂಗಲ್ ಇದ್ರ ಮ್ಯಾಪ್ ಎಲ್ಲ ಸಿಗುತ್ತೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ. ಏನಂತ ಸರ್ಚ್ ಮಾಡಬೇಕು ಗೂಗಲಲ್ಲಿ? ವೆಟ್ ಕೇರ್ ಪೆಟ್ ಕ್ಲಿನಿಕ್ ಅಂತ. ವೆಟ್ ಕೇರ್ ಪೆಟ್ ಕ್ಲಿನಿಕ್ ಅಂತನಾ? ಓಕೆ. 7 ಕಿಲೋಮೀಟರ್ ರೇಡಿಯಸಲ್ಲಿ ಎಲ್ಲಿ ಸರ್ಚ್ ಮಾಡಿದ್ರು ಸೊ ನಿಮ್ಮ ಕ್ಲಿನಿಕ್ ಸಿಗುತ್ತೆ. ನಿಯರ್ ಮೀ ಅಂತ ಹೊಡೆದ್ರೆ ಬರುತ್ತೆ. ಓಕೆ, ಸರ್ಚ್ ಮಾಡಿಕೊಂಡು ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್? ಸೊ 9980501672. ಸರ್ ಇನ್ನೊಂದ್ಸತಿ ಹೇಳ್ಬಿಡಿ. 9980501672. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಡಾಕ್ಟರ್ ರಂಗರಾಜ್ ಅಂತ. ಸೊ ನಮ್ಮಲ್ಲಿ ಡಾಗು, ಸೊ ಕ್ಯಾಟು ಮತ್ತು ರ್ಯಾಬಿಟ್ಟು, ಸೊ ಬರ್ಡ್ಸ್ ಎಲ್ಲ ಟ್ರೀಟ್ ಮಾಡ್ತೀವಿ. ಓಕೆ. ಸೊ ಎಕ್ಸಾಟಿಕ್ ಅನಿಮಲ್ಸ್, ಟಾಟಾಯ್ಸ್ ಎಲ್ಲ ಟ್ರೀಟ್ ಮಾಡಲ್ಲ ನಾವು. ಓಕೆ. ಕೆಲವು ಸುಮಾರು ಜನ ಫೋನ್ ಮಾಡ್ತಾರೆ. ಹಾಂ. ಸೊ ಡಾಗು, ಸೊ ಕ್ಯಾಟ್ಸ್ ಮೈನ್. ಸೊ ವ್ಯಾಕ್ಸಿನೇಷನ್ನು, ಸರ್ಜರಿ, ಸೊ ಏನೇ ಟ್ರೀಟ್ಮೆಂಟು, ಈ ಥರ ಗ್ರೂಮಿಂಗ್ ಆಗ್ಬೋದು. ಓಕೆ, ಗ್ರೂಮಿಂಗ್ ಎಲ್ಲ ಇದು ಮಾಡ್ತೀವಿ. ಓಕೆ ಸರ್. ಕಾಂಟ್ಯಾಕ್ಟ್ ಮಾಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಸ್ನೇಹಿತರೆ ನೀವೇನೆ. ಸೊ ಇದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮಗೆ, ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಆಗಿರ್ಬೋದು, ಫ್ಯಾಮಿಲಿಗೂ ಕೂತ್ಕೊಂಡು ನೋಡ್ಬೋದು ನೀವು. ರೀಸನಬಲ್ ಪ್ರೈಸ್ ಕೂಡ ಒಳ್ಳೆ ರೀಸನಬಲ್ ಪ್ರೈಸ್ ಏನೇ ಇದೆ. ನಮಗಂತೂ ನಾರ್ಮಲ್ ಪ್ರೈಸನ್ನು ಅವಾಗಿಂದನೂ ಬಂದು ತೋರಿಸ್ತಾನೆ ಇದ್ವಿ. ರೆಗ್ಯುಲರ್ ಕಸ್ಟಮರ್ ಥರ ಆಗೋಗಿದ್ವಿ ನಾವು ಅವ್ರುಗಳಿಗೆ. ಓಕೆ, ಸರಿ ಹಂಗಾರೆ ಸ್ನೇಹಿತರೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ಸಿ ಯು.